ಕಲಿದೋಷ ನಿವಾರಣಾ ಮಂತ್ರ. ಮಹಾಭಾರತದ ಅರಣ್ಯ ಪರ್ವದ ಸಂದರ್ಭದಲ್ಲಿ ನಳದಮಯಂತಿ ಪುರಾಣವನ್ನು ಗುರುಗಳು ಧರ್ಮರಾಯನಿಗೆ ಉಪದೇಶಿಸಿದರು. ಕಲಿದೋಷ ನಿವಾರಣಾ ಮಂತ್ರದ ಬಗ್ಗೆ ತಿಳಿದುಕೊಳ್ಳೋಣ. ನಳದಮಯಂತಿ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದೇ ಇದೆ. ನಳದಮಯಂತಿ ಪ್ರೀತಿ ಮಾಡಿ ಮದುವೆಯಾಗಿರುತ್ತಾರೆ. ಕಾಲ ಸುಖವಾಗಿ ಹೋಗುತ್ತಿರಬೇಕಾದರೆ ಜೂಜಿನಲ್ಲಿ ಸರ್ವವನ್ನು ಕಳೆದುಕೊಂಡ ನಳ ಅರಣ್ಯದಲ್ಲಿ ಕಾರ್ಕೋಟಕ ನಾಗ ಕಚ್ಚುತ್ತದೆ. ನಳನ ರೂಪ ವಿರೂಪವಾಗುತ್ತದೆ. ಎಲ್ಲ ಕಷ್ಟವನ್ನು ಸಹಿಸಿಕೊಂಡು ಋತುಪರ್ಣ ಎನ್ನುವ ರಾಜನ ಕುದುರೆಲಾಯದಲ್ಲಿ ಮೇಲ್ವಿಚಾರಕನಾಗಿ ಸೇರಿಕೊಳ್ಳುತ್ತಾನೆ. ಕಾಲಾಂತರದಲ್ಲಿ ನಳದಮಯಂತಿ ಒಂದಾಗುತ್ತಾರೆ. ತತ್ಪ್ರಧಾನವಾಗಿ ಗುರುಗಳು ಕಲಿದೋಷ ಮಂತ್ರವನ್ನು ಈ ರೀತಿ ವರ್ಣನೆ ಮಾಡಿದ್ದಾರೆ. ಕಾರ್ಕೋಟಕ ನಾಗನನ್ನು ಗುರುವಾಗಿಯೂ, ಋತುಪರ್ಣ ರಾಜನನ್ನು ಭಗವಂತನ ಸ್ವರೂಪವಾಗಿಯೂ, ದಮಯಂತಿಯನ್ನು ಪೃಥ್ವಿ ಸ್ವರೂಪವಾಗಿಯೂ, ನಳನನ್ನು ಆಕಾಶ ತತ್ವವಾಗಿಯೂ ಕೀರ್ತನೆ ಮಾಡಿದರೆ ನಮ್ಮಗಳಿಗೆ ಹಿಡಿದಿರುವ ಕಲಿದೋಷ ನಿವಾರಣೆಯಾಗುತ್ತದೆ, ಕೆಟ್ಟ ಕರ್ಮಗಳನ್ನು ತೊಡೆದು ಹಾಕುತ್ತದೆ ಎಂದು ಗುರುಗಳು ಧರ್ಮರಾಯನಿಗೆ ಉಪದೇಶಿಸಿದರು. ಈ ಮಂತ್ರವನ್ನು ದಿನವೂ 11 ಬಾರಿ ಪಠಿಸಬೇಕು. ಮಂತ್ರ ಈ ರೀತಿ ಇದೆ: ಕಾರ್ಕೋಟಕಸ್ಯ ನಾಗಸ್ಯ ದಮಯಂತಸ್ಯ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷಿ ಕೀರ್ತನಂ ಕಲಿನಾಶನಂ. ಕಾರ್ಕೋಟಕಸ್ಯ ನಾಗಸ್ಯ ದಮಯಂತಸ್ಯ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷಿ ಕೀರ್ತನಂ ಕಲಿನಾಶನಂ. ಕಾರ್ಕೋಟಕಸ್ಯ ನಾಗಸ್ಯ ದಮಯಂತಸ್ಯ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷಿ ಕೀರ್ತನಂ ಕಲಿನಾಶನಂ. ಕಾರ್ಕೋಟಕಸ್ಯ ನಾಗಸ್ಯ ದಮಯಂತಸ್ಯ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷಿ ಕೀರ್ತನಂ ಕಲಿನಾಶನಂ. ಕಾರ್ಕೋಟಕಸ್ಯ ನಾಗಸ್ಯ ದಮಯಂತಸ್ಯ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷಿ ಕೀರ್ತನಂ ಕಲಿನಾಶನಂ. ಕಾರ್ಕೋಟಕಸ್ಯ ನಾಗಸ್ಯ ದಮಯಂತಸ್ಯ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷಿ ಕೀರ್ತನಂ ಕಲಿನಾಶನಂ. ಕಾರ್ಕೋಟಕಸ್ಯ ನಾಗಸ್ಯ ದಮಯಂತಸ್ಯ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷಿ ಕೀರ್ತನಂ ಕಲಿನಾಶನಂ. ಕಾರ್ಕೋಟಕಸ್ಯ ನಾಗಸ್ಯ ದಮಯಂತಸ್ಯ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷಿ ಕೀರ್ತನಂ ಕಲಿನಾಶನಂ. ಕಾರ್ಕೋಟಕಸ್ಯ ನಾಗಸ್ಯ ದಮಯಂತಸ್ಯ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷಿ ಕೀರ್ತನಂ ಕಲಿನಾಶನಂ. ಕಾರ್ಕೋಟಕಸ್ಯ ನಾಗಸ್ಯ ದಮಯಂತಸ್ಯ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷಿ ಕೀರ್ತನಂ ಕಲಿನಾಶನಂ. ಕಾರ್ಕೋಟಕಸ್ಯ ನಾಗಸ್ಯ ದಮಯಂತಸ್ಯ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷಿ ಕೀರ್ತನಂ ಕಲಿನಾಶನಂ. ವೀಕ್ಷಕರೇ, ನನ್ನ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಮುಂದಿನ ವಿಡಿಯೋ ನೋಡಲು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.